ಪಾಠದ 12ನೇ ಪ್ರಶ್ನೆಯನ್ನು ನೋಡೋಣ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು 8 ಆಗಿರುವ ವರ್ಗ ಬಹುಪದೋಕ್ತಿಯು ಶೂನ್ಯತೆಗಳ ಮೊತ್ತವನ್ನ ನಾವು ಈಗ ಯಾವುದಾದ್ರೂ ಒಂದು ವರ್ಗ ಬಹುಪದೋಕ್ತಿ ax ಘಾತ 2 ಪ್ಲಸ್ bx ಪ್ಲಸ್ c ಅಂತ ಇದ್ರೆ ಇಲ್ಲಿ b ಅನ್ನ ನಾವು ಶೂನ್ಯತೆಗಳ ಮೊತ್ತ ಅಂತ ತಗೊಳ್ತೀವಿ. ಹಾಗೆ ಸಿ ಶೂನ್ಯತೆಗಳ ಗುಣಲಬ್ಧ ಆಗಿರುತ್ತೆ. ಸೊ ಈ ರೀತಿಯಾಗಿ ಬಿ ಮತ್ತೆ ಸಿ ಬಿ -2 ಆಗಿರಬೇಕು, ಹಾಗೆ ಸಿ 8 ಆಗಿರೋ ಥರ ನಾವು ಯಾವುದಾದ್ರೂ ಒಂದು ವರ್ಗ ಬಹುಪದೋಕ್ತಿಯನ್ನ ಹುಡುಕ್ಬೇಕು. ಸೊ ಸಿ 8 ಮತ್ತೆ ಬಿ -2. ಸೊ ಇಲ್ಲಿ ಬಿ +2 ಇದೆ, ಹಾಗಾಗಿ ಇದು ಆಯ್ಕೆ ಅಲ್ಲ, ಇದು ಕೂಡ ಆಯ್ಕೆ ಆಗಿರಲ್ಲ. ಇನ್ನು ಇದು ಬಿ ಮತ್ತೆ ಡಿ ಅಲ್ಲಿ ನೋಡಿದ್ರೆ ಬಿ ಅಲ್ಲಿ -2 ಇದೆ, ಆದ್ರೆ ಸಿ ಹಿಂದೆ ಗುಣಲಬ್ಧದ ಹಿಂದೆ ಕೂಡ ಮೈನಸ್ ಇರೋದ್ರಿಂದ ಇದು ಕೂಡ ಅಲ್ಲ. ಸರಿಯಾದ ಉತ್ತರ ಆಯ್ಕೆ ಡಿ.